ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತೀರ್ಥಪ್ರಸಾದ್ ಕೆ, ಸಹಾಯಕ ಪ್ರಾಧ್ಯಾಪಕ, ವಾಣಿಜ್ಯಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಚನ್ನಪಟ್ಟಣ. ನಾನು ಬೆಂಗಳೂರು ವಿಶ್ವವಿದ್ಯಾಲಯದ BCom ವಿದ್ಯಾರ್ಥಿಗಳಿಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನುವಂಥ ಒಂದು ಸಬ್ಜೆಕ್ಟ್ ಅನ್ನು ತಗೋತಾ ಇದ್ದೀನಿ. ಸೊ ಇದು ಆ ಸಬ್ಜೆಕ್ಟ್ನ ಮೊದಲನೇ ಯೂನಿಟ್ನ ವಿಡಿಯೋ, ಸೆಷನ್ ನಂಬರ್ 7. ಸೊ ಈ ವಿಡಿಯೋನಲ್ಲಿ ನಾನು ಪ್ರಿನ್ಸಿಪಲ್ಸ್ ಆಫ್ ಫಿನಾನ್ಷಿಯಲ್ ಪ್ಲಾನಿಂಗ್ ಅನ್ನುವಂಥ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ಚಾಪ್ಟರ್ನ ಮುಖ್ಯ ಉದ್ದೇಶ ಬೇಸಿಕ್ಸ್ ಆಫ್ ಫಿನಾನ್ಸ್ ಹಾಗೆ ರೋಲ್ ಆಫ್ ಫಿನಾನ್ಸ್ ಇದರ ಪರಿಚಯ ಮಾಡಿಕೊಡೋದು, ಮತ್ತೆ ಹೇಗೆ ಬೇಸಿಕ್ ಎಕನಾಮಿಕ್ ಸೆನ್ಸ್ ಅನ್ನ ಡೈಲಿ ಸಿಚುಯೇಷನ್ಸ್ ಅಲ್ಲಿ ಅಪ್ಲೈ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡೋದು, ಮತ್ತೆ ರಿಕ್ವೈರ್ಮೆಂಟ್ಸ್ ಆಫ್ ಬಿಸ್ನೆಸ್ ಫಿನಾನ್ಸ್ ಇದನ್ನ ತಿಳ್ಕೊಳ್ಳೋದು. ಸೊ ಸೆಷನ್ ಔಟ್ಕಮ್ಸ್. ಸೊ ಇಲ್ಲಿ ನಾವು ಈ ಪ್ರಿನ್ಸಿಪಲ್ಸ್ ಅನ್ನ ಫಿನಾನ್ಷಿಯಲ್ ಪ್ಲಾನ್ ಡೆವಲಪ್ ಮಾಡಬೇಕಾದ್ರೆ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನ ತಿಳ್ಕೊತೀವಿ. ಹಾಗೆ ಮೀನಿಂಗ್ಸ್ ಆಫ್ ಡಿಫರೆಂಟ್ ಪ್ರಿನ್ಸಿಪಲ್ಸ್, ಆ ಬೇರೆ ಬೇರೆ ಪ್ರಿನ್ಸಿಪಲ್ಸ್ ಏನ್ ಹೇಳುತ್ತೆ, ಅದರ ಅರ್ಥ ಏನು ಅನ್ನೋದನ್ನ ತಿಳ್ಕೊಳ್ಳೋದು. ಸೊ ಹಿಂದಿನ ಕ್ಲಾಸ್ನ ರೀಕ್ಯಾಪ್ ಮಾಡೋದಾದ್ರೆ, ಸೊ ಫಿನಾನ್ಷಿಯಲ್ ಪ್ಲಾನಿಂಗ್ ಅಂದ್ರೆ ಹೇಗೆ ಒಂದು ಬಿಸ್ನೆಸ್ ತನ್ನ ಗೋಲ್ಸ್ ಅನ್ನ, ಆಬ್ಜೆಕ್ಟಿವ್ಸ್ ಅನ್ನ ಅಚೀವ್ ಮಾಡೋದಕ್ಕೆ ಫಿನಾನ್ಸ್ ಅನ್ನ ಪ್ಲಾನ್ ಮಾಡುತ್ತೆ, ಅದನ್ನ ನಾವು ಫಿನಾನ್ಷಿಯಲ್ ಪ್ಲಾನಿಂಗ್ ಅಂತೀವಿ. ಅದರ ಪ್ರಕಾರ ನಾವು ಆಕ್ಟಿವಿಟೀಸು, ರಿಸೋರ್ಸಸ್, ಎಕ್ವಿಪ್ಮೆಂಟ್ಸ್ ಮತ್ತೆ ಮೆಟೀರಿಯಲ್ಸ್ ಅನ್ನ ಆರ್ಗನೈಸ್ ಮಾಡ್ತಾ ಹೋಗ್ತೀವಿ. ಮತ್ತೆ 6 ಸ್ಟೆಪ್ಸ್ ಇದೆ ಫಿನಾನ್ಷಿಯಲ್ ಪ್ಲಾನಿಂಗ್ ಅಲ್ಲಿ. ಮೊದಲನೇದು ಫಿನಾನ್ಷಿಯಲ್ ಸಿಚುಯೇಷನ್ ಅನ್ನ ಅರ್ಥ ಮಾಡ್ಕೊಳ್ಳೋದು, ಹಾಗೇನೆ ಫಿನಾನ್ಷಿಯಲ್ ಗೋಲ್ಸ್ ಅನ್ನ ಸೆಟ್ ಮಾಡೋದು, ಆ ಗೋಲ್ಸ್ ಅನ್ನ ಅಚೀವ್ ಮಾಡೋದಕ್ಕೆ ಆಲ್ಟರ್ನೇಟಿವ್ ಕೋರ್ಸಸ್ ಆಫ್ ಆಕ್ಷನ್ ಅನ್ನ ರೆಡಿ ಮಾಡಿಟ್ಕೊಳ್ಳೋದು, ಮತ್ತೆ ಆ ಆಲ್ಟರ್ನೇಟಿವ್ಸ್ ಅನ್ನ ಎವ್ಯಾಲ್ಯೂಯೇಟ್ ಮಾಡೋದು, ಮತ್ತೆ ಅದರ ಬೇಸಿಸ್ ಮೇಲೆ ಒಂದು ಫಿನಾನ್ಷಿಯಲ್ ಆಕ್ಷನ್ ಪ್ಲಾನ್ ಅನ್ನ ರೆಡಿ ಮಾಡೋದು, ಮತ್ತೆ ಆ ಪ್ಲಾನ್ ಅನ್ನ ಆಗಾಗ ರಿವೈಸ್ ಮಾಡೋದು, ಎವ್ಯಾಲ್ಯೂಯೇಟ್ ಮಾಡೋದು. ಸೊ ಈ ಸ್ಲೈಡ್ ಅನ್ನ ನಾನು ಮುಂಚಿನ ವಿಡಿಯೋದಲ್ಲಿ ತೋರಿಸಿದ್ದೆ. ಸೊ ಫಿನಾನ್ಷಿಯಲ್ ಪ್ಲಾನಿಂಗ್ ನ ಮೀನಿಂಗ್ ಇದೆ, ಹಾಗೆ ಒಂದು ಎಕ್ಸಾಂಪಲ್ ಇದೆ. ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡೋದ್ರಿಂದ ಫಿನಾನ್ಷಿಯಲ್ ಎಫಿಷಿಯನ್ಸಿ ಇಂಪ್ರೂವ್ ಆಗುತ್ತೆ, ಮತ್ತೆ ಫಿನಾನ್ಸ್ ರಿಲೇಟೆಡ್ ರಿಸ್ಕ್ಸ್ ಅನ್ನ ಕಡಿಮೆ ಮಾಡಬಹುದು, ಬೇರೆ ಡಿಪಾರ್ಟ್ಮೆಂಟ್ಸ್ ಜೊತೆ ಕೋಆರ್ಡಿನೇಷನ್ ಇರುತ್ತೆ, ಸರಿಯಾದಂತ ಡೈರೆಕ್ಷನ್ ಕೊಡುತ್ತೆ ಕಂಪ್ನಿಗೆ, ಹಾಗೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನ ಆಬ್ಜೆಕ್ಟಿವ್ಸ್ ಅನ್ನ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೆ ಬಿಸ್ನೆಸ್ ಆಕ್ಟಿವಿಟೀಸ್ ಅನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಸೊ ಪ್ರಿನ್ಸಿಪಲ್ಸ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೌಂಡ್ ಫಿನಾನ್ಷಿಯಲ್ ಪ್ಲಾನಿಂಗ್ ಅಥವಾ ಪ್ರಿನ್ಸಿಪಲ್ಸ್ ಆಫ್ ಅ ಸೌಂಡ್ ಫಿನಾನ್ಷಿಯಲ್ ಪ್ಲಾನ್. ಕೆಲವೊಂದು ತತ್ವಗಳು, ಸಿದ್ಧಾಂತಗಳನ್ನ ನಾವು ಫಾಲೋ ಮಾಡಬೇಕಾಗುತ್ತೆ ಫಿನಾನ್ಷಿಯಲ್ ಪ್ಲಾನಿಂಗ್ ಅಲ್ಲಿ. ಫಿನಾನ್ಷಿಯಲ್ ಪ್ಲಾನಿಂಗ್ ಅಂದ ತಕ್ಷಣ ಯಾವುದೋ ಒಂದು ಕರೆಂಟ್ ಸಿಚುಯೇಷನ್ ಮೇಲೆ ಅಧ್ಯಯನ ಮಾಡಿ, ಅನಲೈಸ್ ಮಾಡಿ ಏನೋ ಒಂದು ಪ್ಲಾನ್ ಮಾಡೋದು ಅಂತಲ್ಲ. ಅದಕ್ಕೆ ಕೆಲವೊಂದು ಪ್ರಿನ್ಸಿಪಲ್ಸ್ ಇದೆ, ತತ್ವಗಳಿವೆ, ಮೌಲ್ಯಗಳಿವೆ, ಅದನ್ನ ನಾವು ಫಾಲೋ ಮಾಡಬೇಕು. ಸೊ ಮೊದಲನೇದು ಸಿಂಪ್ಲಿಸಿಟಿ. ಫಿನಾನ್ಷಿಯಲ್ ಪ್ಲಾನ್ ಶುಡ್ ಬಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ಈಗ ಒಂದು ಫಿನಾನ್ಷಿಯಲ್ ಪ್ಲಾನ್ ಅನ್ನ ರೆಡಿ ಮಾಡಿದ್ದಾರೆ ಅಂದ್ರೆ ಅದು ಒಬ್ಬ ಕಾಮನ್ ಮ್ಯಾನ್ಗೂ ಕೂಡ ಅರ್ಥ ಆಗೋ ತರ ಇರಬೇಕು, ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಇರಬೇಕು, ಸಿಂಪಲ್ ಟರ್ಮ್ಸ್ ಅಲ್ಲಿ ಇರಬೇಕು, ಮತ್ತೆ ಏನಾದ್ರೂ ಕಾಂಪ್ಲಿಕೇಟೆಡ್ ವಿಷಯಗಳನ್ನ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೂ ಕೂಡ ಸಿಂಪಲ್ ಟರ್ಮ್ಸ್ ಅಲ್ಲಿ ಅದನ್ನ ಮಾಡಬೇಕು. ಸೊ ಆದಷ್ಟು ಕಾಂಪ್ಲಿಕೇಟೆಡ್ ಆಗಿರೋದನ್ನ ಸಿಂಪಲ್ ಮಾಡಬೇಕು, ಸಿಂಪಲ್ ಇರೋದನ್ನ ಇನ್ನೂ ಸಿಂಪಲ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು.
ಈಗ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ಪೇ ಬ್ಯಾಕ್ ಪೀರಿಯಡ್ ಇದೆಲ್ಲ ತುಂಬಾ ಜನಕ್ಕೆ ಅರ್ಥ ಆಗೋದಿಲ್ಲ. ಸೊ ಅದನ್ನ ಸಿಂಪಲ್ ಟರ್ಮ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಎರಡನೇದು ಆಬ್ಜೆಕ್ಟಿವಿಟಿ. ಆಬ್ಜೆಕ್ಟಿವ್ ಬೇಸ್ಡ್ ಆಗಿರಬೇಕು ಫಿನಾನ್ಷಿಯಲ್ ಪ್ಲಾನ್. ಆ ಪ್ಲಾನ್ ಯಾವ ಆಬ್ಜೆಕ್ಟಿವ್ಸ್ ಅನ್ನ ಅಚೀವ್ ಮಾಡೋದಕ್ಕೆ ಹೋಗ್ತಾ ಇದೆ, ಮತ್ತೆ ಅದಕ್ಕಿರುವಂತ ಆಲ್ಟರ್ನೇಟಿವ್ ಕೋರ್ಸಸ್ ಆಫ್ ಆಕ್ಷನ್ ಏನು ಅನ್ನೋದನ್ನ ಅದು ಎಕ್ಸ್ಪ್ಲೈನ್ ಮಾಡಬೇಕು. ಫೋರ್ಸೈಟ್ ಅಂದ್ರೆ ದೂರದೃಷ್ಟಿ. ಫ್ಯೂಚರ್ ಅಲ್ಲಿ ಏನಾಗುತ್ತೆ, ಏನಾಗಬಹುದು ಅನ್ನೋದನ್ನ ಈಗಲೇ ಪ್ರೆಡಿಕ್ಟ್ ಮಾಡಿ ಆ ಎಸ್ಟಿಮೇಟ್ಸ್ ಬೇಸಿಸ್ ಮೇಲೆ ಫಿನಾನ್ಷಿಯಲ್ ಪ್ಲಾನ್ ಅನ್ನ ಮಾಡಬೇಕು. ಸೊ ಪ್ಲಾನಿಂಗ್ ಅಂದ್ರೇನೆ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ಫ್ಯೂಚರ್ ಕೋರ್ಸಸ್ ಆಫ್ ಆಕ್ಷನ್ ಅಂತ. ಸೊ ಅಲ್ಲೇ ಬಂತು ಫೋರ್ಸೈಟ್ ಅನ್ನೋದು. ಫ್ಲೆಕ್ಸಿಬಿಲಿಟಿ. ಫಿನಾನ್ಷಿಯಲ್ ಪ್ಲಾನ್ ತುಂಬಾ ರಿಜಿಡ್ ಆಗಿರಬಾರದು, ಫ್ಲೆಕ್ಸಿಬಲ್ ಆಗಿರಬೇಕು. ಆದಷ್ಟು ಚೇಂಜಸ್ ಅನ್ನ ಆಗಾಗ ಇಂಪ್ಲಿಮೆಂಟ್ ಮಾಡೋ ತರ ಇರಬೇಕು. ಈಗ ಪ್ರತಿ ಫೀಲ್ಡ್ ಅಲ್ಲೂ ಚೇಂಜಸ್ ಆಗ್ತಾ ಇರುತ್ತೆ, ಟೆಕ್ನಾಲಜಿಕಲ್ ಅಡ್ವಾನ್ಸಸ್ ಆಗ್ತಾ ಇರುತ್ತೆ, ಪ್ರತಿ ಫೀಲ್ಡ್ ಅಲ್ಲೂ ಕೂಡ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ತಕ್ಕ ಹಾಗೆ ಆ ಪ್ಲಾನ್ ಅನ್ನ ಫ್ಲೆಕ್ಸಿಬಲ್ ಆಗಿ ಚೇಂಜ್ ಮಾಡೋ ತರ ಇರಬೇಕು, ತುಂಬಾ ರಿಜಿಡ್ ಆಗಬಾರ್ದು. ಲಿಕ್ವಿಡಿಟಿ. ಸಾಕಷ್ಟು ಪ್ರಮಾಣದಲ್ಲಿ ಲಿಕ್ವಿಡ್ ಅಸೆಟ್ಸ್ ಅನ್ನ ಮೇಂಟೈನ್ ಮಾಡಬೇಕು ಕಂಪ್ನಿನಲ್ಲಿ. ಯಾಕಂದ್ರೆ ಡೇ ಟು ಡೇ ಎಕ್ಸ್ಪೆನ್ಸಸ್ ಬೇಕಾಗುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗುತ್ತೆ, ಡಿವಿಡೆಂಡ್ ಪೇ ಮಾಡೋದಕ್ಕೆ ಬೇಕಾಗುತ್ತೆ, ಶಾರ್ಟ್ ಟರ್ಮ್ ಆಬ್ಲಿಗೇಷನ್ಸ್ ಬೇರೆ ಏನಾದರೂ ಇದೆ ಅದನ್ನ ಪೇ ಮಾಡೋದಕ್ಕೆ ಬೇಕಾಗುತ್ತೆ. ಸೊ ಅದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಲಿಕ್ವಿಡಿಟಿನ ಮೇಂಟೈನ್ ಮಾಡಬೇಕು. ಸೊ ಲಿಕ್ವಿಡಿಟಿ ಅಂದ್ರೆ ಇಲ್ಲಿ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಿವ್ಯಾಲೆಂಟ್ಸ್. ಇಕಾನಮಿ. ಫಿನಾನ್ಷಿಯಲ್ ಪ್ಲಾನು ಎಕನಾಮಿಕಲ್ ಆಗಿರಬೇಕು. ಎಕನಾಮಿಕಲ್ ಅಂದ್ರೇನು, ಆ ಡೇಟಾನ ಕಲೆಕ್ಟ್ ಮಾಡೋದಕ್ಕೆ ಬೇಕಾಗಿರುವಂತ ಎಕ್ಸ್ಪೆನ್ಸಸ್ಸು, ಲೇಬರ್ ಇದೆಲ್ಲ ಆದಷ್ಟು ಎಕನಾಮಿಕಲ್ ಆಗಿರಬೇಕು. ತುಂಬಾ ಜಾಸ್ತಿ ಖರ್ಚು ಮಾಡಿ ಫಿನಾನ್ಷಿಯಲ್ ಪ್ಲಾನ್ ಮಾಡಬಾರ್ದು. ಈಗ ಕರೆಂಟ್ ಸಿಚುಯೇಷನ್ ಬಗ್ಗೆ ರಿಸರ್ಚ್ ಮಾಡ್ತಾರೆ. ಆ ರಿಸರ್ಚ್ ಮಾಡಬೇಕಾದ್ರೆ ಇಡೀ ಪಾಪ್ಯುಲೇಷನ್ನೇ ಸರ್ವೆ ಮಾಡ್ತೀವಿ ಅಂತ ಹೊರಡೋದು ಅದು ಸರಿ ಹೋಗಲ್ಲ. ಜಾಸ್ತಿ ಖರ್ಚು ಆಗುತ್ತೆ, ಜೊತೆಗೆ ಜಾಸ್ತಿ ಟೈಮು ಬೇಕಾಗುತ್ತೆ, ಎಫರ್ಟ್ಸ್ ಜಾಸ್ತಿ ಬೇಕಾಗುತ್ತೆ. ಅದ್ರ ಬದಲು ಆ ಪಾಪ್ಯುಲೇಷನ್ ಅಲ್ಲಿ ಒಂದು ಸಣ್ಣ ಸ್ಯಾಂಪಲ್ ತಗೊಂಡು ಸೈಂಟಿಫಿಕ್ ಆಗಿ ಆ ಸ್ಯಾಂಪಲ್ ಅನ್ನ ಸ್ಟಡಿ ಮಾಡಿದ್ರೆ ಅದೇನೆ ಬೇಕಾಗಿರುವಂತ ರಿಸಲ್ಟ್ಸ್ ಅನ್ನ ಕೊಡುತ್ತೆ. ಇದು ಎಕನಾಮಿ. ಸೊ ಆ ರೀತಿ ಆದಷ್ಟು ಎಕನಾಮಿಕಲ್ ಆಗಿ ಫಿನಾನ್ಷಿಯಲ್ ಪ್ಲಾನ್ ಅನ್ನ ಪ್ರಿಪೇರ್ ಮಾಡಬೇಕು. ಪ್ರಾವಿಷನ್ ಫಾರ್ ಕಂಟಿಂಜೆನ್ಸೀಸ್. ಕಂಟಿಂಜೆನ್ಸೀಸ್ ಅಂದ್ರೆ ಅನ್ಫೋರ್ಸೀನ್ ಇವೆಂಟ್ಸ್. ಈಗ ಏನೋ ಒಂದು ಎಮರ್ಜೆನ್ಸಿ ಬರ್ಬೋದು, ಏನೋ ಒಂದು ಕ್ರೈಸಿಸ್ ಆಗ್ಬೋದು ಕಂಪ್ನಿನಲ್ಲಿ, ಅದು ಗೊತ್ತಿಲ್ಲ ಯಾರಿಗೂ. ಈಗ ಕೊರೋನಾ ಕ್ರೈಸಿಸ್ ಆಗಿದೆಯಲ್ಲ, ಹಾಗೆ ಕಂಟಿಂಜೆನ್ಸೀಸ್ ಏನೋ ಒಂದು ಬರ್ಬೋದು ಮುಂದೆ, ಅದು ಗೊತ್ತಿಲ್ಲ ಯಾವಾಗ ಬರುತ್ತೆ, ಏನ್ ಬರುತ್ತೆ ಅಂತ. ಸೊ ಅದಕ್ಕೋಸ್ಕರ ಒಂದಷ್ಟು ಹಣನ ತೆಗೆದಿಟ್ಟಿರ್ಬೇಕು. ಆಪ್ಟಿಮಮ್ ಯೂಸ್ ಆಫ್ ರಿಸೋರ್ಸಸ್. ಸೊ ಎಲ್ಲಾ ತರದ ರಿಸೋರ್ಸಸ್ ಅನ್ನ ಸರಿಯಾದ ರೀತಿನಲ್ಲಿ ಆಪ್ಟಿಮಮ್ ಲೆವೆಲ್ ಅಲ್ಲಿ ಯೂಸ್ ಮಾಡುವಂತ ಪ್ಲಾನ್ ಆಗಿರ್ಬೇಕದು. ಶೇರ್ ಹೋಲ್ಡರ್ಸ್ ಪರ್ಸ್ಪೆಕ್ಟಿವ್. ಶೇರ್ ಹೋಲ್ಡರ್ಸ್ನು ನಾವು ಕನ್ಸಿಡರ್ ಮಾಡಬೇಕಿಲ್ಲಿ. ಲಾಂಗ್ ಟರ್ಮ್ ಅಲ್ಲಿ ಮೇನ್ ಗೋಲ್ ಏನಂದ್ರೆ ವೆಲ್ತ್ ಮ್ಯಾಕ್ಸಿಮೈಸೇಷನ್. ಸೊ ಶೇರ್ ಹೋಲ್ಡರ್ಸು ತಮ್ಮ ಹತ್ರ ಇರುವಂತ ಶೇರ್ ಮೌಲ್ಯವನ್ನ ಜಾಸ್ತಿ ಆಗೋ ತರ ನೋಡ್ಕೋಬೇಕು. ಸೊ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಈಸ್ ದ ಲಾಂಗ್ ಟರ್ಮ್ ಆಬ್ಜೆಕ್ಟಿವ್. ಸೊ ಶೇರ್ ಹೋಲ್ಡರ್ಸ್ನು ಕೂಡ ಇಲ್ಲಿ ಕನ್ಸಿಡರ್ ಮಾಡಬೇಕು. ಲಾಂಗ್ ಟರ್ಮ್ ವ್ಯೂ. ಸೊ ಫಿನಾನ್ಷಿಯಲ್ ಪ್ಲಾನ್ಗೆ ದೂರದೃಷ್ಟಿ ಇರಬೇಕು, ಮತ್ತೆ ಲಾಂಗ್ ಟರ್ಮ್ ಆಗಿ ಯೋಚನೆ ಮಾಡಬೇಕು. ಶಾರ್ಟ್ ಟರ್ಮ್ ಅಲ್ಲಿ ಯಾರು ಬೇಕಾದ್ರೂ ಚೆನ್ನಾಗಿ ಪ್ರಾಫಿಟ್ಸ್ ಮಾಡ್ತಾರೆ, ಚೆನ್ನಾಗಿ ಬಿಸ್ನೆಸ್ ಅನ್ನ ರನ್ ಮಾಡ್ತಾರೆ. ಆದ್ರೆ ಅದನ್ನೇ ಲಾಂಗ್ ಟರ್ಮ್ಗೆ ಸಸ್ಟೈನ್ ಮಾಡೋದು ತುಂಬಾನೇ ಕಷ್ಟ.
ಸೊ ಅದರಿಂದ ಲಾಂಗ್ ಟರ್ಮ್ ಅಂದ್ರೆ ಹೆಚ್ಚಿನ ಅವಧಿಯ ಒಂದು ದೃಷ್ಟಿಕೋನ ಇರಬೇಕು. ಸೊ MCQC ಬರೋಣ. ವಾಟ್ ಈಸ್ ದ ಮೋಸ್ಟ್ ಎಸೆನ್ಷಿಯಲ್ ಪ್ರಿನ್ಸಿಪಲ್ ಆಫ್ ಅ ಸೌಂಡ್ ಬಿಸ್ನೆಸ್ ಪ್ಲಾನ್? ಯಾವುದು? ಇದು ರಿಪೀಟ್ ಆಗಿದೆ ಕ್ವೆಶ್ಚನ್, ಸ್ವಲ್ಪ ಬೇರೆ ತರ ಇದೆ ಅಷ್ಟೇ. ಸೌಂಡ್ ಆಬ್ಜೆಕ್ಟಿವ್ಸ್. ಎಸ್, ಸೊ ಆಬ್ಜೆಕ್ಟಿವ್ಸ್ ಇಂದಾನೆ ಶುರುವಾಗೋದಿಲ್ಲ. ಆಬ್ಜೆಕ್ಟಿವ್ಸ್ ಕ್ಲಿಯರ್ ಆಗಿರ್ಬೇಕು, ಸೌಂಡ್ ಆಗಿರ್ಬೇಕು. ವಾಟ್ ಅಮಾಂಗ್ ದ ಬಿಲೋ ಬೆಸ್ಟ್ ಡಿಸ್ಕ್ರೈಬ್ಸ್ ದ ಟರ್ಮ್ ಪ್ರಿನ್ಸಿಪಲ್? ಬಿಲೀಫ್ ಆ ಸ್ಟ್ರಾಟಜಿನ? ಇಟ್ಸ್ ಫಸ್ಟ್ ಫನ್. ಫಂಡಮೆಂಟಲ್ ಟ್ರೂತ್ ಆರ್ ಡಿಸ್ಪೊಸಿಷನ್. ಸೊ ಅದನ್ನ ಪ್ರಿನ್ಸಿಪಲ್ ಅಂತೀವಿ. ಸತ್ಯ, ಸಿದ್ಧಾಂತ, ತತ್ವ, ಮೌಲ್ಯ ಅಂತೆಲ್ಲ. ಸೌಂಡ್ ಫಿನಾನ್ಷಿಯಲ್ ಪ್ಲಾನ್ ರಿಕ್ವೈರ್ಸ್, ಇದೆಲ್ಲ ಬೇಕಲ್ವಾ? ಕ್ಲಿಯರ್ ಗೋಲ್ಸ್, ಕ್ಲಾರಿಟಿ ಬೇಕು, ಸಿಂಪ್ಲಿಸಿಟಿ ಬೇಕು, ಪ್ರಿನ್ಸಿಪಲ್ಸ್ ಬೇಕು. ಸೊ ಆಲ್ ಆಫ್ ದ ಅಬೌವ್. ವಾಟ್ ಡು ಯು ಮೀನ್ ಬೈ ದ ಟರ್ಮ್ ಸಿಂಪ್ಲಿಸಿಟಿ? ಯಾವುದು? ಸಿಂಪಲ್ ಅಂಡ್ ಈಸಿ ಟು ಅಂಡರ್ಸ್ಟ್ಯಾಂಡ್. What do you mean by the term revising? ಡೈಲಿ ರಿವಿಷನ್ ಮಾಡಲ್ಲ, ಅದನ್ನ ಫ್ರಮ್ ಟೈಮ್ ಟು ಟೈಮ್ ಮಾಡ್ತಾರೆ. ಆನ್ಸರ್ ಈಸ್ ಆಪ್ಷನ್ ಬಿ, ರಿವೈಸಿಂಗ್ ಫಿನಾನ್ಷಿಯಲ್ ಗೋಲ್ಸ್ ಅಂಡ್ ರೀಅಲೋಕೇಟಿಂಗ್ ರಿಸೋರ್ಸಸ್ ಅಕಾರ್ಡಿಂಗ್ಲಿ. ಸೊ ರಿವೈಸ್ ಮಾಡೋದು ಅಂದ್ರೆ ಇಲ್ಲಿ ಆ ಪ್ಲಾನ್ ಅನ್ನ ಮತ್ತೆ ಮತ್ತೆ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಅಸೆಸ್ ಮಾಡ್ತಾ ಇರ್ತಾರೆ. ಗೋಲ್ಸ್ ನ ಮೀಟ್ ಆಗ್ತಾ ಇದೆಯಾ ಇಲ್ವಾ ಅಂತ. ಅದರ ಆಧಾರದ ಮೇಲೆ ರಿಸೋರ್ಸಸ್ ನ ಮತ್ತೆ ರೀಅಲೋಕೇಟ್ ಮಾಡ್ತಾರೆ. ಸೆಷನ್ ಸಮ್ಮರಿ. ಸೊ ಫಿನಾನ್ಷಿಯಲ್ ಪ್ಲಾನಿಂಗ್ ಅಂದ್ರೆ ಈಗ ಗೊತ್ತಾಗಿದೆ. ಸ್ಟ್ರಾಟಜಿಕ್ ಗೋಲ್ಸ್ ಅನ್ನ ಮತ್ತೆ ಆಬ್ಜೆಕ್ಟಿವ್ಸ್ ಅನ್ನ ಮೀಟ್ ಮಾಡೋದಕ್ಕೆ ಮಾಡುವಂತ ಒಂದು ಫಿನಾನ್ಸ್ ಪ್ಲಾನ್. ಮೆಟೀರಿಯಲ್ಸ್ ಅನ್ನ, ಆಕ್ಟಿವಿಟೀಸ್ ಅನ್ನ, ರಿಸೋರ್ಸಸ್ ಅನ್ನ ಇದು ಆರ್ಗನೈಸ್ ಮಾಡೋದಕ್ಕೆ ಗೈಡ್ ಮಾಡುತ್ತೆ. ಪ್ರಿನ್ಸಿಪಲ್ಸ್ ಆಫ್ ಎ ಸೌಂಡ್ ಫಿನಾನ್ಷಿಯಲ್ ಪ್ಲಾನ್: ಸಿಂಪ್ಲಿಸಿಟಿ, ಅಂದ್ರೆ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್, ಈಸಿ ಟು ಅಂಡರ್ಸ್ಟ್ಯಾಂಡ್. ಆಬ್ಜೆಕ್ಟಿವಿಟಿ, ಸೌಂಡ್ ಆಬ್ಜೆಕ್ಟಿವ್ಸ್ ಮೇಲೆ ಬೇಸ್ ಆಗಿರಬೇಕು. ಫೋರ್ಸೈಟ್, ದೂರದೃಷ್ಟಿ ಇರಬೇಕು. ಫ್ಲೆಕ್ಸಿಬಲ್ ಆಗಿರಬೇಕು, ತುಂಬಾ ರಿಜಿಡ್ ಆಗಿರಬಾರ್ದು. ಆದಷ್ಟು ಚೇಂಜಸ್ ಅನ್ನ ಅಡಾಪ್ಟ್ ಮಾಡ್ಕೋತರ ಇರಬೇಕು. ಲಿಕ್ವಿಡಿಟಿ, ಸೊ ಸಾಕಷ್ಟು ಪ್ರಮಾಣದಲ್ಲಿ ಕ್ಯಾಶ್ ಅಂಡ್ ಲಿಕ್ವಿಡ್ ಅಸೆಟ್ಸ್ ಅನ್ನ ಮೇಂಟೈನ್ ಮಾಡಬೇಕು. ಇಕಾನಮಿ, ಫೈನಾನ್ಷಿಯಲ್ ಪ್ಲಾನ್ ಅನ್ನ ಎಕನಾಮಿಕಲ್ ಆಗಿ ಪ್ರಿಪೇರ್ ಮಾಡಬೇಕು. ಅದಕ್ಕೆ ಬೇಕಾಗಿರುವಂತ ಲೇಬರ್, ಟೈಮ್ ಇದನ್ನೆಲ್ಲ ಆದಷ್ಟು ರೀಸನಬಲ್ ಆಗಿ ಉಪಯೋಗಿಸ್ಕೋಬೇಕು. ಪ್ರಾವಿಷನ್ ಫಾರ್ ಕಂಟಿಂಜೆನ್ಸಿಸ್, ಮುಂದೆ ಯಾವ್ದಾದ್ರು ಎಮರ್ಜೆನ್ಸೀಸ್ ಬರ್ಬೋದು ಅಂತ ಹೇಳಿ ಈಗಲೇ ಅದಕ್ಕೆ ಪ್ರಾವಿಷನ್ ಅನ್ನ ಕೊಟ್ಟಿರಬೇಕು. ಆಪ್ಟಿಮಮ್ ಯೂಸ್, ಸೊ ರಿಸೋರ್ಸಸ್ ಅನ್ನ ಆದಷ್ಟು ಆಪ್ಟಿಮಮ್ ಲೆವೆಲ್ ಅಲ್ಲಿ ಯೂಸ್ ಮಾಡ್ಕೋಬೇಕು. ಹಾಗೇನೆ ಸ್ಟೇಕ್ ಹೋಲ್ಡರ್ಸ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಅಂದ್ರೆ ಶೇರ್ ಹೋಲ್ಡರ್ಸ್ ಮಾತ್ರ ಸ್ಟೇಕ್ ಹೋಲ್ಡರ್ಸ್ ಅಲ್ಲ. ಎಂಪ್ಲಾಯೀಸ್, ಮ್ಯಾನೇಜರ್ಸ್, ಗವರ್ಮೆಂಟ್, ಟ್ಯಾಕ್ಸ್ ಅಥಾರಿಟೀಸ್, ಸೊಸೈಟಿ, ಪಬ್ಲಿಕ್, ಹೀಗೆ ಎಲ್ಲರೂ ಕೂಡ ಸ್ಟೇಕ್ ಹೋಲ್ಡರ್ಸ್ ಏನೆ. ಆಲ್ ಆರ್ ಸ್ಟೇಕ್ ಹೋಲ್ಡರ್ಸ್. ಅಂದ್ರೆ ಆ ಕಂಪ್ನಿನಲ್ಲಿ ಯಾರ್ಯಾರಿಗೆ ಆಸಕ್ತಿ ಇದೆಯೋ ಅವರೆಲ್ಲ ಸ್ಟೇಕ್ ಹೋಲ್ಡರ್ಸ್ ಏನೆ. ಗವರ್ಮೆಂಟ್ಗೆ ಟ್ಯಾಕ್ಸಸ್ ಕಟ್ಟುತ್ತೆ ಕಂಪ್ನಿ, ಆದ್ರಿಂದ ಸ್ಟೇಕ್ ಹೋಲ್ಡರ್. ಎಂಪ್ಲಾಯೀಸ್ಗೆ ಕೆಲಸ ಕೊಟ್ಟಿದೆ, ಸಂಬಳ ಕೊಡ್ತಾ ಇದೆ, ಸೊ ಅದರಿಂದ ಸ್ಟೇಕ್ ಹೋಲ್ಡರ್ಸ್. ಶೇರ್ ಹೋಲ್ಡರ್ಸ್ ಇಂದ ಕ್ಯಾಪಿಟಲ್ ಬಂದಿದೆ, ಆದ್ರಿಂದ ಅವರು ಸ್ಟೇಕ್ ಹೋಲ್ಡರ್ಸ್. ಸೊ ಹೀಗೆ ಯಾರ್ಯಾರಿಗೆ ಆ ಕಂಪ್ನಿನಲ್ಲಿ ಆಸಕ್ತಿ ಇದೆಯೋ ಅವರೆಲ್ಲ ಕೂಡ ಸ್ಟೇಕ್ ಹೋಲ್ಡರ್ಸ್ ಏನೆ. ಕಸ್ಟಮರ್ಸ್ ಸ್ಟೇಕ್ ಹೋಲ್ಡರ್ಸ್ ಏನೆ. ಕಸ್ಟಮರ್ಸ್ ಪ್ರಾಡಕ್ಟ್ಸ್ ಅನ್ನ ಪರ್ಚೇಸ್ ಮಾಡ್ತಾರೆ ಕಂಪ್ನಿಯಿಂದ, ಸೊ ಅದರಿಂದ ಕಸ್ಟಮರ್ಸ್ ಕೂಡ ಸ್ಟೇಕ್ ಹೋಲ್ಡರ್ಸ್ ಏನೆ. ಹಾಗೆ ಲಾಂಗ್ ಟರ್ಮ್ ವ್ಯೂ, ಸೊ ಲಾಂಗ್ ಟರ್ಮ್ ದೃಷ್ಟಿಯಲ್ಲಿ ಇಟ್ಕೊಂಡು ಆ ಪ್ಲಾನ್ ಅನ್ನ ರೆಡಿ ಮಾಡಬೇಕು.
So the references. Thank you, students. Thank you for listening. Celebrate learning and happy studies. Thank you.